Hi, this is Shravan from Ireland. Welcome back to my logs. ನಂದು ಫುಲ್ ಈ ವೀಕ್ ಆನ್ಯುವಲ್ ಲೀವ್ ಕೊಟ್ರ ಪೂರಾ ಸೂಟಿ ಐತಿ. ಹೊರಗೆ ಹೋಗ್ಬೇಕಂದ್ರೆ ವೆದರು ಚಲೋ ಇಲ್ಲ, ಮಳಿ ಬರತೈತಿ. ಸೊ ನಾನು ಥಿಂಕ್ ಮಾಡಿದ್ನಿ, ಸುಮ್ಮನೆ ಹೊರಗೆ ಅಡ್ಡಾಡಕ್ ಹೋಗಿದ್ನಿ. ಅಲ್ಲೇ ಇಲ್ಲೇ ಅಂದ್ರೆ ಶಾಪ್ ಸುಮ್ಮ ಗ್ರೋಸರೀಸ್ ತರಕ್ ಹೋಗಿದ್ನಿ. ಅಲ್ಲೇ ನೋಡಿದ್ನಿ ಅಂದ್ರೆ ಇಲ್ಲಿ ಒಂದು ಸ್ಪೆಷಲ್ ಐಟಮ್ ನೋಡ್ರಿ. ನೀವು ನೋಡ್ರಿ ಇಲ್ಲಿ ಇದು ಪಫ್ ಪೇಸ್ಟ್ರೀಸ್ ಇವ್ರು ಯಾವಾಗ್ಲೂ ಬೇಕರಿ ಐಟಮ್ಸ್, ಫಾರ್ ಎಕ್ಸಾಂಪಲ್ ಕ್ರೋಸೆಂಟ್ಸ್, ಆಮೇಲೆ ಏನಾರ ಬೇರೆ ಮಾಡಕ್ ಯೂಸ್ ಮಾಡ್ತಾರ. ಆದ್ರೆ ಇದರಿಂದ ಇದನ್ನ ಮಾಡ್ಬೋದ್ರಿ, ವೆಜ್ ಪಫ್ ಮಾಡ್ಬೋದು ನಾವು. ಅದನ್ನ ನಾನು ವಿಡಿಯೋ ಒಳಗೆ ನೋಡಿ ಹೆಂಗ್ ಮಾಡ್ಬೇಕಂತ ಹೇಳಿ. ಇದ್ರ ಒಳಗೆ ರೋಲ್ ಇರ್ತೈತೆ ಒಂದು, ಆಮೇಲೆ ಇದನ್ನ ಓವನ್ ಒಳಗಿಟ್ಟು ಮಾಡೋದು ನಾವು. ಇದರಿಂದ ಒಳಗೆ ಮೊದಲು ಫಸ್ಟ್ ಫಿಲ್ಲಿಂಗ್ಸ್ ಮಾಡ್ಕೋಬೇಕು, ಫಿಲ್ಲಿಂಗ್ಸ್ ರೆಡಿ ಮಾಡ್ಕೋಬೇಕು. ಮಾಡೋಣ ಬರ್ರಿ ಹೆಂಗಾಗುತ್ತೆ ನೋಡೋಣ. ಫಿಲ್ಲಿಂಗ್ಸ್ ಅಲ್ಲಾಗಿ ನಾನು ಸ್ಮ್ಯಾಶ್ ಪೊಟ್ಯಾಟೋಸ್ ರೆಡಿ ಮಾಡ್ಕೊಂತೀನಿ. ಆಮೇಲೆ ಸಾಸಿವೆ ಜೀರಿಗೆ ಅಂತ ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ತೊಗೊಂಡಿಲ್ಲ. ನಿಮಗೆ ಇಷ್ಟ ಹತ್ರ ಹಾಕೋಬಹುದು. ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ತೊಗೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂತೀನಿ. ಆಮೇಲೆ ಇದನ್ನ ಅಂದ್ರೆ ಮೆಣಸಿಕಾಯಿ ಚಿಲ್ಲಿ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂತೀನಿ ಮಿಕ್ಸರ್ ಒಳಗೆ. ಆಮೇಲೆ ಅದನ್ನ ಬಿಟ್ರೆ ಆಯಿಲ್ ಬೇಕ್ರಿ. ಮತ್ತೆ ಆಯಿಲ್ ಅಂಡ್ ಸನ್ಫ್ಲವರ್ ಆಯಿಲ್ ತೊಗೊಳತ್ತೀನಿ ನಾನು. ಅದ್ರ ಇದು ಪೂರಾ ನಮ್ಮ ಬಾಟಲ್ ಬರ್ತೈತಿ ನೋಡ್ರಿ. ಇಲ್ಲಿ ಬಾಟಲ್ ನಮ್ಮ ಕಡೆ ಅದ್ರ ಪಾಕೆಟ್ನೇ ಬರ್ತೈತಿ. ಹರಿದು ಹಾಕೊಂಡ್ ಬಂದಾಗ ಕೆಳಗರ್ಧ ಚಲ್ಲಿ ಒಳಗರ್ಧ ಹಾಕಿ ಅದೇ ಇರ್ತೈತಿ ನಮ್ಮ ಕಡೆ. ಅದೆಲ್ಲ ಜಂಜಟ್ ಇಲ್ಲ, ಡೈರೆಕ್ಟ್ ಬಾಟಲ್ ಬರ್ತೈತಿ. ಡೈರೆಕ್ಟ್ ಬಾಟಲ್ ಯೂಸ್ ಮಾಡೋದು. ಓಕೆ, ಮಾಡೋಣ ಬರ್ರಿ. ಸ್ಟಫಿಂಗ್ಸ್ ಮೊದ್ಲ ರೆಡಿ ಮಾಡ್ಕೊಳ್ಳೋಣ, ಫಿಲ್ಲಿಂಗ್ಸ್ ಮೊದ್ಲು ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಮುಂದೆ ಹೋಗೋಣ ಬರ್ರಿ. ಸ್ಟಫಿಂಗ್ ಅಂತ ರೆಡಿ ಆಗೈತಿ. ಈಗ ಇದನ್ನ ಹೆಂಗೈತಿ ನೋಡೋಣ ಬರ್ರಿ. ನಾನು ಎಕ್ಸೈಟೆಡ್ ಇದೀನಿ ಒಳಗೆ ಹೆಂಗೈತಿ ಅಂತ ನೋಡಕ್ಕೆ. ಬರ್ರಿ ನೋಡೋಣ ಹೆಂಗೈತಿ ಒಳಗೆ ಕಟ್ ಮಾಡಿ. ನಿಮ್ಗೆ ರೋಲ್ ಇರ್ತೈತಂತ್ರಿ, ರೋಲ್ ನೋಡ್ರಿ ಹೆಂಗೈತಿ. ಇಲ್ಲಿ ನೋಡ್ರಿ ಇದು ಹಿಟ್ ಐತಿ ಒಳಗೆ, ಹಿಟ್ಟಿದ ಟೈಪ್ ಏನೋ ಎಲ್ಲ ಮಿಕ್ಸರ್ ವಿತ್ ಬಟರ್ ಪೇಪರ್ ಎಲ್ಲ ಕೂಡೇ ಬರ್ತೈತಿ. ಇದನ್ನ ಓಪನ್ ಮಾಡೋದು ಹಿಂಗ ಸಣ್ಣಗ ಓಪನ್ ಮಾಡೋದು. ಫುಲ್ ಓಪನ್ ಮಾಡೋದು ಹಿಂಗ ಫುಲ್ ಏನೋ ಇದು ಐತಿ. ಇದನ್ನ ಕಟ್ ಮಾಡ್ಕೋಬೇಕು ಮೊದ್ಲ. ಎಷ್ಟು ನಮಗೆ ಎಷ್ಟು ದುಡ್ಡು ಬೇಕು ಅದ್ರ ಮ್ಯಾಗ ಡಿಪೆಂಡ್ ಆಗುತ್ತೆ. ನೈಫ್ ತಗೊಳ್ಳೋಣ, 3 ಲೈನ್ ತಗೊಳ್ಳೋಣ. ಇದ್ರೊಳಗೆ ನಮಗೆ ಎಷ್ಟು ಅಕ್ಕವಂದ್ರೆ ಒಂದು ಆಲ್ಮೋಸ್ಟ್ 6 ಅಕ್ಕವ್ರಿ. ಅದು ಕಟ್ ಮಾಡೋದು. ಇದ್ರೊಳಗಂತೂ 6 ಕಟ್ ಮಾಡ್ಕೊಂಡೇನ್ರಿ ವೆಜ್ ಪಫ್ ಮಾಡಕ್ಕೆ. ಒಂದು 6 ಅಕ್ಕ ಇದ್ರೆ ಒಂದು ಶೀಟ್ನಾಗ. ಒಂದು 3 ರಾಕ್ ಚೀಸ್ ಹಾಕೊಳ್ಳಿ ಅನ್ಕೊಳ್ಳಿನಿ. ಚೀಸ್ ತೊಗೊಂಡ್ ಬಂದಿನಿ. ಹಂಗ 3 ರಾಕ್ ಚೀಸ್ ಹಾಕೊಂಡು 3 ರಾಕ್ ಹಂಗ ಮಾಡೋದು. 3 ಚೀಸ್ ಮಸ್ತ್ ಕಾಣತೈತಿ. ನೋಡಿ ಹಿಂಗಾಗ್ಯಾವು. ನೋಡಕ್ ಮಾತ್ರ ಖರ್ಚಿಗೆ ಆಗತ್ಲೆ ಕಾಣಕತ್ತಾವು. ನೋಡೋಣ ಹೆಂಗಾಕತ್ತೈತಿ. ಈಗ ಓವನ್ ಅಂತೂ ಪ್ರೀ ಇಟ್ಟಿಗಿಟ್ಟಿನಿ. ಓವನ್ನಾಗ ಇಡ್ಬೇಕ್ರಿ ಇದನ್ನ ಒಳಗೆ. ಓವನ್ನಾಗ ಇಟ್ಟು 20 ಮಿನಿಟ್ಸ್ ಓವನ್ ರೆಡಿ ಐತಿ ನಮ್ದು. ಓವನ್ ಒಳಗೆ ಇಡೋಣ್ರಿ. ಒಳಗೆ ಒಂದು 20 ಮಿನಿಟ್ಸ್ ವೇಟ್ ಮಾಡ್ಬೇಕ್ರಿ. ಈಗ ಒಳಗೆ ಇಟ್ಟೈತಿ. ವಾವ್, ದಿಸ್ ಈಸ್ ಹೌ ಇಟ್ ಲುಕ್ಸ್. ಎಷ್ಟು ಮಸ್ತ್ ಕಾಣತ್ತ ನೋಡ್ರಿ. ನಮ್ಮ ವೆಜ್ ಪಫ್ ರೆಡಿ ಆಗ್ಯಾವ ಅನ್ಸುತ್ತೆ. ನಡ್ರಿ ಟೇಸ್ಟ್ ಮಾಡೋಣ, ನೋಡೋಣ ಹೆಂಗ. ಬರ್ರಿ ಟೇಸ್ಟ್ ಮಾಡೋಣ ಹೆಂಗಾಗ್ಯಾವ. ಮಸ್ತ್ ಆಗ್ಯಾವ, ನೋಡಕ್ ಮಾತ್ರ ಮಸ್ತ್ ಕಾಣತಾವ್.
ಫುಲ್ ಅಂಗಡ್ಯಾಗ ಹೆಂಗಿರ್ತಾವ ಹಂಗ ಕಾಣತಾವ ಪಫ್ ನೋಡಿದ್ದೆ ಮಸ್ತ್ ಲೇಯರ್ ಅದು ಬಂದಾವು ಮಸ್ತ್ ಮಸ್ತ್ ಆಗ್ಯಾವ. ಸ್ವಲ್ಪ ಕೆಚಪ್ ಹಚ್ಕೊಂಡ ಮಸ್ತ್ ಕ್ರಿಸ್ಪಿ ಟೇಸ್ಟ್ ಬಾರಿ ಆಗಿತ್ತು. ಉಪ್ಪು ಖಾರ ಮಸ್ತ್ ಆಗುತ್ತೆ. ವೆಲ್ ಡನ್ ಟು ಮೀ. ಅದ್ರ ಜೊತೆ ಚಾ ಇರಲಿಲ್ಲ ಅಂದ್ರೆ ಹೆಂಗ್ರಿ ಮತ್ತೆ ಚಾನು ಬೇಕಲ್ಲ. ಮಸ್ತ್ ಆಗ್ಯಾವ. ವೆರಿ ನೈಸ್. ಓಕೆ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮೈ ವಿಡಿಯೋ. ಥ್ಯಾಂಕ್ ಯು. ಬಾಯ್.